ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ಖತರ್ನಾಕ್ ಕಳ್ಳ ಮಗು ತರ ಡ್ರೆಸ್ ಮಾಡ್ಕೊಂಡು ನಿಮ್ ಮನೆಗೆ ನುಗ್ಗಿದ್ರೆ ಹೇಗಿರುತ್ತೆ? ಇನ್ನು ವಿಚಿತ್ರ ಅಂದ್ರೆ ಆ ಮನೆಯಲ್ಲಿ ಹುಟ್ಟೋ ಮಗುವಿಗೆ ಅಪ್ಪನೇ ಈ ಕಳ್ಳ ಆದ್ರೆ, ನೋಡಕ್ಕೆ ಪುಟ್ಟ ಮಗು ತರ ಇದ್ರೂ ಇವನ್ ಮಾಡೋ ಕೆಲಸಗಳೆಲ್ಲ ಅಪ್ಪನಿಗಿಂತ ದೊಡ್ಡದು. ಇವನು ಈ ಎಲ್ಲ ಕಿಲಾಡಿ ಕೆಲಸಗಳನ್ನ ಈ ಸಿನಿಮಾದಲ್ಲಿ ಸಖತ್ತಾಗಿ ತೋರಿಸಿದ್ದಾರೆ. ತಡ ಮಾಡೋದು ಬೇಡ, ಬನ್ನಿ ಈ ಮಜವಾದ ಸಿನಿಮಾ ಒಳಗಡೆ ಹೋಗೋಣ. ಕಥೆಯ ಆರಂಭದಲ್ಲಿ ಕ್ಯಾಲ್ವಿನ್ ಸಿಂಪ್ಸನ್ ಎಂಬ ಕಳ್ಳನನ್ನು ತೋರಿಸ್ತಾರೆ. ಇವನು ಒಡವೆಗಳನ್ನು ಕದ್ದ ಅಪರಾಧಕ್ಕಾಗಿ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿರ್ತಾನೆ. ಜೈಲಿನಲ್ಲಿ ಇರುವಾಗ ತನ್ನ ಜೊತೆಗಿರುವ ಕೈದಿಯೊಬ್ಬನಿಗೆ ತನ್ನ ಪುಲ್ಅಪ್ಸ್ ಎಣಿಸಲು ಹೇಳ್ತಾನೆ. ಇದನ್ನು ನೋಡಿದಾಗ ಕ್ಯಾಲ್ವಿನ್ ತುಂಬಾ ಶಕ್ತಿವಂತ ಮತ್ತು ಬಲಶಾಲಿ ಮನುಷ್ಯ ಇರಬೇಕು ಎಂದು ಅನಿಸುತ್ತದೆ. ಹಾಗೆಯೇ ಉಳಿದ ಕೈದಿಗಳು ಕೂಡ ಇವನಿಗೆ ತುಂಬಾ ಗೌರವ ಕೊಡುತ್ತಿರುತ್ತಾರೆ. ಆದರೆ ಇವನು ಜೈಲಿನಿಂದ ಬಿಡುಗಡೆಯಾದಾಗಲೇ ಅಸಲಿ ವಿಷಯ ಗೊತ್ತಾಗಿದ್ದು, ಈತ ಕೇವಲ 3 ಅಡಿ ಎತ್ತರದ ಆಸಾಮಿ ಅಂತ. ಇವನನ್ನು ಕರೆದುಕೊಂಡು ಹೋಗಲು ಗೆಳೆಯ ಪರ್ಸಿ ಜೈಲಿಗೆ ಬರ್ತಾನೆ. ಪರ್ಸಿ ಎಂಥ ದಡ್ಡ ಅಂದ್ರೆ ಕಾರಿನ ಬಾಗಿಲನ್ನು ತೆಗೆಯುವಾಗ ಜೋರಾಗಿ ಕ್ಯಾಲ್ವಿನ್ ತಲೆಗೆ ಹೊಡೆಯುತ್ತಾನೆ. ನಂತರ ಪರ್ಸಿ ತಮಗೆ ಬಂದಿರುವ ಹೊಸ ಡೀಲ್ ಬಗ್ಗೆ ಹೇಳ್ತಾನೆ. ವಾಕರ್ ಎಂಬ ಒಬ್ಬ ಡೇಂಜರಸ್ ಗ್ಯಾಂಗ್ಸ್ಟರ್ ಒಂದು ಒಡವೆ ಅಂಗಡಿಯಿಂದ ಅತಿ ಬೆಲೆ ಬಾಳುವ ವಜ್ರವನ್ನು ಕದಿಯುವ ಕೆಲಸ ಇವರಿಗೆ ಕೊಟ್ಟಿರ್ತಾನೆ. ಇದಕ್ಕೆ ಪ್ರತಿಯಾಗಿ ಪರ್ಸಿ ಮತ್ತು ಕ್ಯಾಲ್ವಿನ್ಗೆ $1,00,000 ಆಫರ್ ಕೊಟ್ಟಿರ್ತಾನೆ. ಕ್ಯಾಲ್ವಿನ್ಗೆ ಜೈಲಿಗೆ ಹೋಗುವುದು ಎಂದರೆ ಸ್ವಲ್ಪವೂ ಭಯವಿಲ್ಲ. ಹಾಗಾಗಿ ಈ ಕೆಲಸಕ್ಕೆ ತಕ್ಷಣ ಒಪ್ಪಿಕೊಳ್ತಾನೆ. ಇದರ ನಂತರ ನಮಗೆ ಡ್ಯಾರಿಲ್ ಮತ್ತು ವೆನೆಸ್ಸಾ ಎಂಬ ಯುವ ದಂಪತಿಗಳು ಕಾಣಿಸುತ್ತಾರೆ. ಡ್ಯಾರಿಲ್ ತನ್ನ ಹೆಂಡತಿ ವೆನೆಸ್ಸಾ ಬಳಿ ಆದಷ್ಟು ಬೇಗ ಡ್ಯಾರಿಲ್ ತನಗೆ ಮಗು ಬೇಕೆಂದು ಬಯಸಿದ್ದ. ಆದರೆ ವೆನೆಸ್ಸಾ ಇನ್ನು ಕೆಲವು ವರ್ಷಗಳ ಕಾಲ ತನ್ನ ವೃತ್ತಿ ಜೀವನದ ಕಡೆಗೆ ಗಮನ ಕೊಡಲು ಬಯಸಿದ್ದಳು. ಒಂದು ದಿನ ವೆನೆಸ್ಸಾ ಡ್ಯಾರಿಲ್ ನನ್ನು ಒಂದು ರೆಸ್ಟೋರೆಂಟ್ಗೆ ಸಿಹಿ ಸುದ್ದಿ ನೀಡಲು ಕರೆದಳು. ಆದರೆ ಅವಳು ಏನನ್ನಾದರೂ ಹೇಳುವ ಮುನ್ನವೇ ಡ್ಯಾರಿಲ್ ಎಲ್ಲರ ಮುಂದೆ ಜೋರಾಗಿ ಕೂಗಲಾರಂಭಿಸಿದ. ಊಹು, ನಾನು ತಂದೆಯಾಗುತ್ತಿದ್ದೇನೆ ತಂದೆ. ಇದನ್ನು ಕೇಳಿ ಅಲ್ಲಿದ್ದವರೆಲ್ಲರೂ ಚಪ್ಪಾಳೆ ತಟ್ಟಲು ಪ್ರಾರಂಭಿಸಿದರು. ಆದರೆ ನಂತರ ವೆನೆಸ್ಸಾ ಅವನಿಗೆ ತಿಳಿಸಿದಳು, ಸಿಹಿ ಸುದ್ದಿ ಅದಲ್ಲ ಎಂದು. ನಿಜ ಏನೆಂದರೆ ಅವಳಿಗೆ ಕೆಲಸದಲ್ಲಿ ಪ್ರಮೋಷನ್ ಸಿಕ್ಕಿತು. ಇದನ್ನು ಕೇಳಿ ಡ್ಯಾರಿಲ್ ನ ಮುಖ ಸಣ್ಣದಾಯಿತು. ಆದರೂ ಅವನು ತನ್ನ ಹೆಂಡತಿಗೆ ಪ್ರಮೋಷನ್ನ ಅಭಿನಂದನೆಗಳನ್ನು ತಿಳಿಸಿದನು. ಮಗುವಿನ ವಿಷಯವಾಗಿ ಅವರ ನಡುವೆ ಸಾಕಷ್ಟು ಸಮಯದಿಂದ ಮನಸ್ತಾಪ ಕೂಡ ನಡೆಯುತ್ತಿತ್ತು. ಇನ್ನೊಂದು ಕಡೆ ಕ್ಯಾಲ್ವಿನ್ ಮತ್ತು ಪರ್ಸಿ ಆ ದುಬಾರಿ ವಜ್ರವನ್ನು ಕದಿಯಲು ಅಂಗಡಿಗೆ ತಲುಪ್ತಾರೆ. ಪರ್ಸಿ ಕ್ಯಾಲ್ವಿನ್ ಅನ್ನ ಒಂದು ದೊಡ್ಡ ಬ್ಯಾಗ್ ಒಳಗೆ ಹಾಕೊಂಡೆ ಒಳಗೆ ಕರೆದುಕೊಂಡು ಹೋಗ್ತಾನೆ. ಪರ್ಸಿ ಮ್ಯಾನೇಜರ್ ಜೊತೆ ಮಾತಾಡ್ತಾ ಇದ್ದಾಗ ಕ್ಯಾಲ್ವಿನ್ ಸದ್ದು ಮಾಡದೆ ಬ್ಯಾಗ್ನಿಂದ ಹೊರಗೆ ಇಳಿದು ಚಾಕಚಕ್ಯವಾಗಿ ವಜ್ರವನ್ನ ಕದ್ದು ಬಿಡ್ತಾನೆ. ಆ ಸಮಯದಲ್ಲೇ ಒಂದು ಚಿಕ್ಕ ನಾಯಿ ಕ್ಯಾಲ್ವಿನ್ನ ಹಿಂದೆ ಬಂದು ಅದೂ ಕೂಡ ಬ್ಯಾಗ್ ಒಳಗೆ ಹೋಗಿ ಅಡಗಿಕೊಳ್ಳುತ್ತದೆ. ಸ್ವಲ್ಪ ಹೊತ್ತಿನ ನಂತರ ಬ್ಯಾಗ್ ಒಳಗಿಂದ ಶಬ್ದ ಕೇಳಿ ನಾಯಿಯ ಮಾಲೀಕಳು ಅನುಮಾನ ಪಡ್ತಾಳೆ. ತಕ್ಷಣವೇ ಪರ್ಸಿಯ ಮೇಲೆಯೇ ಕಳ್ಳತನದ ಆರೋಪ ಮಾಡತೊಡಗುತ್ತಾಳೆ. ಪರಿಸ್ಥಿತಿ ಕೈ ಮೀರುತ್ತಿದೆ ಅನ್ನೋದನ್ನು ನೋಡಿದ ಪರ್ಸಿ ಏನೂ ಹೇಳದೆ ಅಲ್ಲಿಂದ ಓಡಿ ಹೋಗ್ತಾನೆ. ಇತ್ತ ಅಂಗಡಿಯ ಮ್ಯಾನೇಜರ್ ವಜ್ರ ಕಾಣೆಯಾಗಿರುವುದನ್ನು ಗಮನಿಸಿ ಪೊಲೀಸರಿಗೆ ಮಾಹಿತಿ ನೀಡುತ್ತಾನೆ. ಓಡ್ತಾ ಕ್ಯಾಲ್ವಿನ್ ಮತ್ತು ಪರ್ಸಿ ಒಂದು ಅಂಗಡಿಯೊಳಗೆ ನುಗ್ಗಿ ಬಿಡ್ತಾರೆ. ಅವ್ರ ಹಿಂದೆ ಪೊಲೀಸರು ಕೂಡ ಬೆನ್ನಟ್ಟಿಕೊಂಡೇ ಬರ್ತಿರ್ತಾರೆ. ಅದೇ ಸಮಯಕ್ಕೆ ಡ್ಯಾರಿಲ್ ಮತ್ತು ವೆನೆಸ್ಸಾ ಕೂಡ ಅದೇ ಅಂಗಡಿಯಲ್ಲಿ ಇರ್ತಾರೆ. ಇಬ್ಬರ ಮಧ್ಯೆ ಆಗಲೂ ಜಗಳ ವಾದವಿವಾದಗಳು ನಿಲ್ಲಲೇ ಇರೋದಿಲ್ಲ. ಅಷ್ಟರಲ್ಲಿ ಪರಿಸ್ಥಿತಿಯನ್ನು ಗಮನಿಸಿದ ಕ್ಯಾಲ್ವಿನ್ ಪೊಲೀಸರು ತನ್ನನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಯಬಾರದು ಅನ್ನೋ ಕಾರಣಕ್ಕೆ ವೆನೆಸ್ಸಾಳ ಬ್ಯಾಗ್ ಒಳಗೆ ಹಾಕಿಬಿಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಪೊಲೀಸರು ಸುಸ್ತಾಗಿ ಅಲ್ಲಿಂದ ಹೊರಟು ಹೋಗ್ತಾರೆ. ನಂತರ ಕ್ಯಾಲ್ವಿನ್ ಮತ್ತು ಪರ್ಸಿ ವೆನೆಸ್ಸಾಳನ್ನ ಹಿಂಬಾಲಿಸ್ತಾ ನೇರವಾಗಿ ಅವಳ ಮನೆಯವರೆಗೂ ತಲುಪ್ತಾರೆ. ಆ ಮನೆಯಲ್ಲಿ ವೆನೆಸ್ಸಾಳ ತಂದೆ ಪಾಪ್ಸ್ ಕೂಡ ಅವರ ಜೊತೆಯಲ್ಲೇ ವಾಸ ಮಾಡ್ತಿರ್ತಾನೆ. ಡ್ಯಾರಿಲ್ಗೆ ಪಾಪ್ಸ್ ಅಂದ್ರೆ ಅಷ್ಟಕ್ಕಷ್ಟೇ, ಯಾಕಂದ್ರೆ ಅವನು ಯಾವಾಗಲೂ ಡ್ಯಾರಿಲ್ ತನ್ನ ಮಗಳಿಗೆ ಸರಿಯಾದ ಗಂಡನಲ್ಲ ಅಂತ ಹೇಳ್ತಿರ್ತಾನೆ. ಅಷ್ಟೇ ಅಲ್ಲ, ಇಷ್ಟು ವರ್ಷ ಆಯ್ತು, ಇನ್ನೂ ವೆನೆಸ್ಸಾಳನ್ನ ತಾಯಿಯಾಗಿಸ್ಲಿಕ್ಕೆ ಆಗಿಲ್ಲ. ನಿನ್ನ ಆಯುಧದಲ್ಲಿ ಗುಂಡೇ ಇಲ್ಲ, ನೀನೊಬ್ಬ ಫುಸ್ಸಿ ಬಾಂಬ್ ಅಂತ ದಿನವೂ ಅವನನ್ನ ಕೆಣಕುತ್ತಿರ್ತಾನೆ. ಇತ್ತ ಮನೆಯ ಹೊರಗೆ ಪರ್ಸಿ ಕೈಯಲ್ಲಿ ಬಂದೂಕು ಹಿಡಿದು ವೆನೆಸ್ಸಾಳಿಂದ ವಜ್ರವನ್ನ ಕಸಿದುಕೊಳ್ಳೋಕೆ ತಯಾರಾಗಿರ್ತಾನೆ. ಆದರೆ ಕ್ಯಾಲ್ವಿನ್ ಹೀಗೆ ಮಾಡಿದ್ರೆ ಸಮಸ್ಯೆ ದೊಡ್ಡದಾಗುತ್ತೆ, ಬೇರೆ ಪ್ಲಾನ್ ಮಾಡೋಣ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲೇ ಇದ್ದ ಮಗುವಿನ ತೊಟ್ಟಿಲನ್ನು ನೋಡಿ ಪರ್ಸಿಯ ತಲೆಯಲ್ಲಿ ಒಂದು ಐಡಿಯಾ ಹೊಳೆಯುತ್ತದೆ. ಮರುದಿನ ಕ್ಯಾಲ್ವಿನ್ ತನ್ನ ಗಡ್ಡವನ್ನು ಸಂಪೂರ್ಣ ಶೇವ್ ಮಾಡಿಕೊಂಡು ಒಂದು ಚಿಕ್ಕ ಮಗುವಿನಂತೆ ಬುಟ್ಟಿಯೊಳಗೆ ಮಲಗಿಕೊಳ್ತಾನೆ. ನಂತರ ಪರ್ಸಿ ಆ ಬುಟ್ಟಿಯನ್ನು ವೆನೆಸ್ಸಾಳ ಮನೆಯ ಬಾಗಿಲಿನ ಮುಂದೆ ಇಟ್ಟು ಹೋಗ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಡ್ಯಾರಿಲ್ ಹೊರಗೆ ಬಂದಾಗ ಕ್ಯಾಲ್ವಿನ್ ಕೂಡಲೇ ನಿಜವಾದ ಮಗುವಿನಂತೆ ಅಳೋದು ಕೂಗೋದು ಶುರು ಮಾಡ್ತಾನೆ. ಡ್ಯಾರಿಲ್ ಅವನನ್ನ ನಿಜವಾದ ಮಗು ಅಂತಾನೆ ನಂಬಿಬಿಡ್ತಾನೆ. ತಕ್ಷಣವೇ ಅವನನ್ನ ಮನೆ ಒಳಗೆ ಕರೆದುಕೊಂಡು ಬರ್ತಾನೆ. ನಂತರ ಡೈಪರ್ ಬದಲಾಯಿಸೋಕೆ ಹೋಗ್ತಿದ್ದಾಗ ಕ್ಯಾಲ್ವಿನ್ ಬಳಿ ಇದ್ದ ಬಂದೂಕು ಕಾಣಿಸಿಕೊಂಡು ಡ್ಯಾರಿಲ್ ಬೆಚ್ಚಿ ಬೀಳ್ತಾನೆ. ನಂತರ ಅವರು ಚೈಲ್ಡ್ ಸರ್ವಿಸ್ ಕಚೇರಿಗೆ ಫೋನ್ ಮಾಡ್ತಾರೆ. ಆದರೆ ದುರಾದೃಷ್ಟವಶಾತ್ ಆ ಕಚೇರಿ ಮುಂದಿನ ವಾರದವರೆಗೂ ಮುಚ್ಚಿರುತ್ತೆ ಅನ್ನೋ ಮಾಹಿತಿ ಸಿಗುತ್ತೆ. ಹಾಗಾಗಿ ಅವರು ಮಗುವನ್ನ ಡಾಕ್ಟರ್ ಬಳಿ ತೆಗೆದುಕೊಂಡು ಹೋಗೋಕೆ ತೀರ್ಮಾನಿಸ್ತಾರೆ. ಡಾಕ್ಟರ್ ಪರೀಕ್ಷೆ ಮಾಡ್ತಿದ್ದಾಗ ಕ್ಯಾಲ್ವಿನ್ ಕೈ ಮೇಲಿದ್ದ ಟ್ಯಾಟೂ ಮತ್ತು ಆಪರೇಷನ್ ಮಾಡಿದ ಗುರುತು ನೋಡಿ ಸ್ವಲ್ಪ ಅನುಮಾನ ಪಡ್ತಾನೆ. ಆದರೂ ಕೊನೆಗೆ ಮಗು ಚೆನ್ನಾಗಿದೆ ಅಂತ ಹೇಳಿ ಮನೆಗೆ ಕಳಿಸ್ತಾನೆ. ಆ ಸಮಯದಲ್ಲಿ ಎಲ್ಲರ ಕಣ್ಣಿಂದ ತಪ್ಪಿಸಿಕೊಂಡು ಕ್ಯಾಲ್ವಿನ್ ವೆನೆಸ್ಸಾಳ ಪರ್ಸ್ ಹಿಡಿದು ಅಲ್ಲಿಂದ ಓಡಿ ಹೋಗ್ತಾನೆ. ಆದರೆ ದಾರಿಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಗೆ ಅವನು ಸಿಕ್ಕಿಬೀಳ್ತಾನೆ. ಆ ಅಧಿಕಾರಿ ಅವನನ್ನ ಮತ್ತೆ ಎತ್ತಿಕೊಂಡು ಬಂದು ವೆನೆಸ್ಸಾಳ ಕೈಗೆ ಒಪ್ಪಿಸ್ತಾನೆ.
ಅಮ್ಮ ಅಂತ ಕರೀತಾನೆ. ಅವಳು ಭಾವುಕಳಾಗಿ ಇವನ ನಿಜವಾದ ಅಪ್ಪ ಅಮ್ಮ ಸಿಗುವವರೆಗೂ ನಾನೇ ಇವನನ್ನು ನೋಡ್ಕೊಳ್ತೀನಿ ಅಂತ ತೀರ್ಮಾನಿಸ್ತಾಳೆ. ಇನ್ನೊಂದು ಕಡೆ ಪರ್ಸಿ ಗ್ಯಾಂಗ್ಸ್ಟರ್ ವಾಕರ್ನನ್ನ ಭೇಟಿ ಮಾಡ್ತಾನೆ. ಯಾಕಂದ್ರೆ ವಾಕರ್ಗೆ ಈಗಾಗಲೇ ಅನುಮಾನ ಬಂದಿರುತ್ತೆ, ಇವರು ವಜ್ರವನ್ನ ತೆಗೆದುಕೊಂಡು ಓಡಿ ಹೋಗಿದ್ದಾರೆ ಅಂತ. ಕೋಪಗೊಂಡ ವಾಕರ್, ಮುಂದಿನ 24 ಗಂಟೆಯೊಳಗೆ ವಜ್ರ ನನ್ನ ಕೈಗೆ ಬರಬೇಕು. ಅತ್ತ ಮನೆಯಲ್ಲಿ ಪಾಪ್ಸ್ಗೆ ಕ್ಯಾಲ್ವಿನ್ ಅಷ್ಟು ಇಷ್ಟವಾಗೋದಿಲ್ಲ. ಆದರೂ ತನ್ನ ಮಗಳ ಖುಷಿಗಾಗಿ ಅವನು ಸುಮ್ಮನಿರ್ತಾನೆ. ಅದೇ ಸಂಜೆ ವೆನೆಸ್ಸಾ ಮತ್ತು ಡ್ಯಾರಿಲ್ ಮಗು ಮನೆಗೆ ಬಂದ ಖುಷಿ ಅಂತ ಒಂದು ಚಿಕ್ಕ ಪಾರ್ಟಿ ಕೂಡ ಆಯೋಜಿಸ್ತಾರೆ. ಪಾರ್ಟಿಗೆ ಬಂದಿದ್ದ ವೆನೆಸ್ಸಾ ಮತ್ತು ಡ್ಯಾರಿಲ್ ಅವರ ಸ್ನೇಹಿತರಿಗೆ ಕ್ಯಾಲ್ವಿನ್ ಯಾವ ಕೋನದಿಂದ ನೋಡಿದರೂ ಮುದ್ದಾದ ಮಗುವಿನಂತೆ ಕಾಣಿಸುತ್ತಿರಲಿಲ್ಲ. ಏನೋ ಗೊಂದಲ ಇದೆ ಅನ್ನೋ ಅನುಮಾನ ಎಲ್ಲರಿಗೂ ಬರುತ್ತಿತ್ತು. ಇತ್ತ ಕ್ಯಾಲ್ವಿನ್ ಕೂಡ ವೆನೆಸ್ಸಾಳ ಸ್ನೇಹಿತೆಯರನ್ನು ನೋಡಿ ತನ್ನ ವಿಚಿತ್ರ ವರ್ತನೆಯನ್ನು ಮರೆಮಾಚಿಕೊಳ್ಳಲು ಆಗ್ತಿರಲಿಲ್ಲ. ಒಂದು ವೇಳೆ ಅವನು ವೆನೆಸ್ಸಾಳ ಒಬ್ಬ ಸ್ನೇಹಿತೆಯ ಮಡಿಲೇರಿಕೊಂಡು ಕುಳಿತುಕೊಳ್ತಾನೆ. ಅವಳು ಹತ್ತಿರ ಬಂದ ತಕ್ಷಣ ಕ್ಯಾಲ್ವಿನ್ ಅವಳಿಗೆ ಅಚ್ಚರಿಯಾಗಿ ಮುತ್ತು ಕೊಡ್ತಾನೆ. ಇದನ್ನು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ವೆನೆಸ್ಸಾ ಮತ್ತು ಡ್ಯಾರಿಲ್ಗೆ ಈ ಘಟನೆ ತುಂಬಾ ವಿಚಿತ್ರವಾಗಿ ಕಾಣಿಸಿದ್ರೂ ಮಗುವಲ್ವಾ ಅಂತ ಹೇಳಿಕೊಂಡು ವಿಷಯವನ್ನು ಅಷ್ಟಕ್ಕೆ ಬಿಡ್ತಾರೆ. ಆ ರಾತ್ರಿ ಕ್ಯಾಲ್ವಿನ್ ವೆನೆಸ್ಸಾಳ ಹತ್ತಿರವಾಗೋಕೆ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡ್ತಿರ್ತಾನೆ. ಮೊದಲು ಅವಳ ಜೊತೆ ಸ್ನಾನ ಮಾಡೋ ಹಾಗೆ ಸನ್ನೆ ಮಾಡ್ತಾನೆ. ನಂತರ ಆಟ ಆಡೋ ನೆಪದಲ್ಲಿ ಅವಳಿಗೆ ಗುದ್ದಿ ಮಾಡ್ತಾ ಕಿರಿಕಿರಿ ಕೊಡ್ತಾನೆ. ಕೊನೆಗೆ ಬೇಸತ್ತ ವೆನೆಸ್ಸಾ ಮತ್ತು ಡ್ಯಾರಿಲ್ ಅವನನ್ನು ಒಂದು ತೊಟ್ಟಿಲ್ನಲ್ಲಿ ಮಲಗಿಸ್ತಾರೆ. ಮಧ್ಯರಾತ್ರಿ ಆಗುತ್ತಿದ್ದಂತೆಯೇ ಕ್ಯಾಲ್ವಿನ್ ತನ್ನ ನಿಜವಾದ ಕೆಲಸಕ್ಕೆ ಇಳಿಯುತ್ತಾನೆ. ಅವನು ಪರ್ಸಿಗೆ ಫೋನ್ ಮಾಡ್ತಾನೆ. ಆದರೆ ದುರಾದೃಷ್ಟವಶಾತ್ ಪಾಪ್ಸ್ ಅವನು ದೊಡ್ಡವರಂತೆ ಫೋನ್ನಲ್ಲಿ ಮಾತನಾಡುತ್ತಿರುವುದನ್ನೇ ನೋಡಿಬಿಡ್ತಾನೆ. ಈ ಮಗು ಸಾಮಾನ್ಯ ಮಗು ಅಲ್ಲ ಅನ್ನೋದು ಅವನಿಗೆ ಅರ್ಥವಾಗುತ್ತೆ. ಅದೇ ಸಮಯದಲ್ಲಿ ಡ್ಯಾರಿಲ್ ಕೂಡ ಎಚ್ಚರವಾಗಿ ಕರೆದು ಬರ್ತಾನೆ. ಪಾಪ್ಸ್ ನಿಜ ಹೇಳೋಕೆ ಪ್ರಯತ್ನಿಸಿದ್ರೂ ಡ್ಯಾರಿಲ್ ಅದನ್ನು ನಂಬೋದಿಲ್ಲ. ಬದಲಾಗಿ ಬಹುಶಃ ಮಗುವಿಗೆ ಹಸಿವಾಗಿರಬಹುದು ಅಂತ ಯೋಚಿಸಿ ಅವನು ಕ್ಯಾಲ್ವಿನ್ಗೆ ಹಾಲಿನ ಬಾಟಲಿ ತಂದು ಕೊಡ್ತಾನೆ. ಬಾಲ್ಯದಿಂದಲೂ ತಂದೆಯ ಪ್ರೀತಿ ಸಿಕ್ಕಿರದ ಕ್ಯಾಲ್ವಿನ್ಗೆ ಡ್ಯಾರಿಲ್ ಪ್ರೀತಿಯಿಂದ ಮಾತಾಡೋದು ಮನಸ್ಸಿಗೆ ತಟ್ಟುತ್ತೆ. ಆ ರಾತ್ರಿ ಡ್ಯಾರಿಲ್ ತನ್ನ ಹೆಂಡತಿ ವೆನೆಸ್ಸಾಳ ಜೊತೆ ಸ್ವಲ್ಪ ಪ್ರೀತಿಯ ಕ್ಷಣಗಳನ್ನು ಕಳೆಯೋಕೆ ಯತ್ನಿಸ್ತಾನೆ. ಆದರೆ ತೊಟ್ಟಿಲಿನಲ್ಲಿ ಮಲಗಿದ್ದ ಕ್ಯಾಲ್ವಿನ್ ಎದ್ದು ಇಬ್ಬರನ್ನು ಕಣ್ಣು ಬಿಟ್ಟುಕೊಂಡೇ ನೋಡ್ತಿರ್ತಾನೆ. ಇದನ್ನು ನೋಡಿ ವೆನೆಸ್ಸಾಳಿಗೆ ಸ್ವಲ್ಪ ಮುಜುಗರವಾಗುತ್ತೆ. ಆದರೆ ಡ್ಯಾರಿಲ್ನಕ್ಕೂ ಅಯ್ಯೋ ಇವನಿಗೆ ಏನು ಗೊತ್ತು, ಇವನು ಮಗುತಾನೆ ಅಂತ ಹೇಳ್ತಾನೆ. ಮರುದಿನ ಬೆಳಗ್ಗೆ ವೆನೆಸ್ಸಾಳ ಮುಖದಲ್ಲಿ ಬೇರೆ ರೀತಿಯ ಖುಷಿ ಕಾಣಿಸುತ್ತೆ. ಅವಳು ಕಳೆದ ರಾತ್ರಿಗಾಗಿ ಡ್ಯಾರಿಲ್ನನ್ನು ಹೊಗಳತೊಡಗುತ್ತಾಳೆ. ಆದರೆ ಡ್ಯಾರಿಲ್ ಮಾತ್ರ ಗೊಂದಲಕ್ಕೆ ಒಳಗಾಗ್ತಾನೆ. ನಾನು ಹೊಸದಾಗಿ ಏನೂ ಮಾಡಿಲ್ವಲ್ಲ ಅಂತ ಯೋಚಿಸ್ತಾನೆ. ಅಷ್ಟರಲ್ಲಿ ನಮಗೆ ಗೊತ್ತಾಗುತ್ತೆ, ರಾತ್ರಿ ಕ್ಯಾಲ್ವಿನ್ ಚುಪ್ ಚಾಪ್ ಅವರ ಹಾಸಿಗೆಯೊಳಗೆ ನುಗ್ಗಿದ್ದನು. ಆದರೆ ಈ ವಿಷಯದ ಬಗ್ಗೆ ಅವರು ಹೆಚ್ಚು ತಲೆಕೆಡಿಸಿಕೊಳ್ಳದೆ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿ ಬಿಡ್ತಾರೆ. ಮುಂದಿನ ದಿನ ವೆನೆಸ್ಸಾ ಕೆಲಸಕ್ಕೆ ಹೋಗ್ತಾಳೆ. ಡ್ಯಾರಿಲ್ ಮನೆಯಲ್ಲಿ ಕ್ಯಾಲ್ವಿನ್ ಅನ್ನು ನೋಡಿಕೊಳ್ಳುತ್ತಿರ್ತಾನೆ. ಅವಕಾಶ ಸಿಕ್ಕ ತಕ್ಷಣ ಕ್ಯಾಲ್ವಿನ್ ವೆನೆಸ್ಸಾಳ ಪರ್ಸ್ನೊಳಗಿದ್ದ ವಜ್ರವನ್ನ ಹೊರತೆಗೆದುಕೊಳ್ತಾನೆ. ಈಗ ಅವನ ಗುರಿ ಒಂದೇ, ಯಾವುದೇ ಅನುಮಾನ ಬರದಂತೆ ಮನೆಯಿಂದ ಹೊರಗೆ ತಪ್ಪಿಸಿಕೊಳ್ಳುವುದು. ಸಂಜೆ ವೇಳೆಗೆ ಡ್ಯಾರಿಲ್ ಅವನನ್ನು ಪಾರ್ಕ್ಗೆ ಕರೆದುಕೊಂಡು ಹೋಗ್ತಾನೆ. ಮೊದಲಿಗೆ ಎಲ್ಲವೂ ಚೆನ್ನಾಗೇ ಸಾಗುತ್ತಿರುತ್ತೆ. ಆದರೆ ಕೆಲವೇ ಕ್ಷಣಗಳಲ್ಲಿ ಕ್ಯಾಲ್ವಿನ್ ತನ್ನ ತುಂಟತನ ಶುರು ಮಾಡ್ತಾನೆ. ಆಟ ಆಡೋ ನೆಪದಲ್ಲಿ ಬಾಲ್ ಹಿಡಿದು ಡ್ಯಾರಿಲ್ಗೆ ಪದೇ ಪದೇ ಹೊಡೆದು ಅವನನ್ನೇ ಕಂಗೆಡಿಸ್ತಾನೆ. ಅಷ್ಟರಲ್ಲಿ ಯಾರೂ ಗಮನಿಸದ ಸಮಯ ನೋಡಿ ಪರ್ಸಿ ಪಾರ್ಕ್ಗೆ ಬಂದು ಕ್ಯಾಲ್ವಿನ್ನಿಂದ ವಜ್ರವನ್ನು ಪಡೆಯೋಕೆ ಮುಂದಾಗ್ತಾನೆ. ಆದರೆ ಅಲ್ಲಿದ್ದ ಜನರಿಗೆ ಪರಿಸ್ಥಿತಿ ತಪ್ಪಾಗಿ ಅರ್ಥವಾಗುತ್ತೆ. ಈ ವ್ಯಕ್ತಿ ಮಗುವನ್ನು ಅಪಹರಿಸೋಕೆ ಬಂದಿದ್ದಾನೆ ಅಂತ ಭಾವಿಸಿ ಪಾರ್ಕ್ನಲ್ಲಿದ್ದ ಜನರು ಪರ್ಸಿಯನ್ನು ಚೆನ್ನಾಗಿ ಥಳಿಸಿ ಅಲ್ಲಿಂದ ಓಡಿಸಿಬಿಡ್ತಾರೆ. ಆದರೆ ಯಾರಿಗೂ ಗೊತ್ತಿರೋದಿಲ್ಲ, ನಿಜವಾದ ವಜ್ರ ಡೈಪರ್ ಬ್ಯಾಗ್ ಒಳಗೆ ಇರುತ್ತೆ. ಆ ಬ್ಯಾಗ್ ಅನ್ನು ಡ್ಯಾರಿಲ್ ತನ್ನ ಕಾರಿನ ಡಿಕ್ಕಿಯಲ್ಲಿ ಇಟ್ಟಿರ್ತಾನೆ. ಅವಕಾಶ ಸಿಕ್ಕ ತಕ್ಷಣ ಕ್ಯಾಲ್ವಿನ್ ಸದ್ದಿಲ್ಲದೆ ಕಾರಿನೊಳಗೆ ಹತ್ತಿ ಕಾರಿನ ಜೊತೆಯೇ ಅಲ್ಲಿಂದ ಓಡಿ ಹೋಗ್ತಾನೆ. ಇದನ್ನು ನೋಡಿ ಪಾಪ ಡ್ಯಾರಿಲ್ ಗಾಬರಿಯಾಗಿ ಬಿಡ್ತಾನೆ. ತಕ್ಷಣವೇ ಅವನು ಅಲ್ಲೇ ಇದ್ದ ಒಬ್ಬ ಮಹಿಳೆಯ ಬಳಿ ಲಿಫ್ಟ್ ಕೇಳಿ ಆ ಕಾರನ್ನು ಫಾಲೋ ಮಾಡಿ ಅಂತ ಹೇಳ್ತಾನೆ. ಆದರೆ ಆ ಮಹಿಳೆ ಕಾರು ಓಡಿಸ್ತಿರೋ ಸ್ಟೈಲ್ ನೋಡಿದ್ರೆ ಅವಳಿಗೆ ತನ್ನ ಪ್ರಾಣದ ಬೆಲೆಯೇ ಇಲ್ಲ ಅನಿಸೋ ಹಾಗಿರುತ್ತೆ. ಭಯಾನಕ ಸ್ಪೀಡ್ನಲ್ಲಿ ತಿರುವು ಮುರುವುಗಳನ್ನೇ ಒಲಕಿಸದೆ ಕಾರು ಚಲಾಯಿಸ್ತಿರ್ತಾಳೆ. ಸ್ವಲ್ಪ ಹೊತ್ತಿನಲ್ಲೇ ಡ್ಯಾರಿಲ್ ಸಂಪೂರ್ಣ ಹೆದರಿ ಬಿಡ್ತಾನೆ. ಕೊನೆಗೆ ಅವನು ಮಗು ಹೋದ್ರೆ ಹೋಗ್ಲಿ, ನನಗೆ ಮೊದಲು ನನ್ನ ಜೀವ ಮುಖ್ಯ ಅಂತ ಕೂಗತೊಡಗುತ್ತಾನೆ. ಇದಾದ ಬಳಿಕ ಒಬ್ಬ ಪೊಲೀಸ್ ಅಧಿಕಾರಿ ಆ ಕಾರನ್ನು ತಡೆದು ಕ್ಯಾಲ್ವಿನ್ ಅನ್ನು ಹಿಡಿದುಕೊಳ್ತಾನೆ. ಆದರೆ ಆ ಅಧಿಕಾರಿಗೂ ಕೂಡ ಯಾವುದೋ ಕಳ್ಳ ಕದ್ದು ನಂತರ ಮಗುವನ್ನು ಇಲ್ಲಿ ಬಿಟ್ಟು ಓಡಿ ಹೋಗಿದ್ದಾನೆ ಅನ್ನೋದೇ ಅನಿಸ್ತು. ಇನ್ನೊಂದು ಕಡೆ ಪರ್ಸಿ ಪಾರ್ಕ್ನಿಂದ ತಪ್ಪಾಗಿ ಬೇರೆ ಯಾರದ್ದೋ ಡೈಪರ್ ಬ್ಯಾಗ್ ತೆಗೆದುಕೊಂಡು ನೇರವಾಗಿ ವಾಕರ್ ಬಳಿ ಹೋಗ್ತಾನೆ. ವಾಕರ್ ಆಶೆಯಿಂದ ಇಡೀ ಬ್ಯಾಗ್ ಹುಡುಕ್ತಾನೆ. ಆದರೆ ಒಳಗೆ ಸಿಗೋದು ಡೈಪರ್ಗಳು. ಇದನ್ನು ನೋಡಿ ವಾಕರ್ ಕೋಪದಿಂದ ಉರಿದು ಬೀಳ್ತಾನೆ. ಪರ್ಸಿಯನ್ನು ಚೆನ್ನಾಗಿ ಬೆದರಿಸಿ ಇದು ನಿಮ್ಮ ಕೊನೆಯ ಅವಕಾಶ ಅಂತ ಹೇಳಿ ಇನ್ನೂ ಸ್ವಲ್ಪ ಸಮಯ ಕೊಡ್ತಾನೆ. ಆಮೇಲೆ ವಾಕರ್ ತನ್ನ ರೌಡಿಗಳಿಗೆ ಸ್ಪಷ್ಟ ಆದೇಶ ಕೊಡ್ತಾನೆ, ಕ್ಯಾಲ್ವಿನ್ ಮತ್ತು ಪರ್ಸಿ ವಜ್ರ ತಂದು ಕೊಡದಿದ್ದರೆ
ಇಬ್ಬರನ್ನು ಕೊಂದು ಹಾಕಿ. ಮರುದಿನ ಡ್ಯಾರಿಲ್ ಮತ್ತು ಅವನ ಸ್ನೇಹಿತರು ಕ್ಯಾಲ್ವಿನ್ ಅನ್ನು ಐಸ್ ಹಾಕಿ ಪಂದ್ಯವನ್ನು ತೋರಿಸಲು ಕರೆದುಕೊಂಡು ಹೋದ್ರು. ಯಾರೂ ಗಮನಿಸದಿದ್ದಾಗ ಕ್ಯಾಲ್ವಿನ್ ಡೈಪರ್ ಬ್ಯಾಗ್ ನಿಂದ ವಜ್ರವನ್ನು ಹೊರಗೆ ತೆಗೆದನು. ಆದರೆ ಡ್ಯಾರಿಲ್ ಅದನ್ನು ನೋಡಿದ ತಕ್ಷಣವೇ ಕ್ಯಾಲ್ವಿನ್ ಆ ವಜ್ರವನ್ನು ತನ್ನ ಬಾಯಿಗೆ ಹಾಕಿಕೊಂಡು ನುಂಡಿಬಿಟ್ಟನು. ನಂತರ ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು. ಆದರೆ ಕ್ಯಾಲ್ವಿನ್ ಒಬ್ಬ ಹುಡುಗಿಗೆ ಚುಡಾಯಿಸಿದ ಕಾರಣ ಆ ಹುಡುಗಿ ಡ್ಯಾರಿಲ್ ಮೇಲೆ ಕೋಪಗೊಂಡಳು. ಕೊನೆಗೆ ರಾತ್ರಿ ಅವರು ಕ್ಯಾಲ್ವಿನ್ ಅನ್ನು ಮಲಗಿಸಿದರು ಮತ್ತು ಮರುದಿನ ಅವನಿಗೆ ಒಂದು ಹುಟ್ಟುಹಬ್ಬದ ಪಾರ್ಟಿಯನ್ನು ಆಯೋಜಿಸಲು ನಿರ್ಧರಿಸಿದರು. ಪಾರ್ಟಿಯಲ್ಲಿ ಕ್ಯಾಲ್ವಿನ್ ತುಂಬಾ ಬೇಸರ ಪಡುತ್ತಿದ್ದನು. ಆದರೆ ಕೇಕ್ ಕತ್ತರಿಸುವ ಸಮಯ ಬಂದಾಗ ಅವನ ಕಣ್ಣುಗಳು ತುಂಬಿ ಬಂದವು. ಏಕೆಂದರೆ ಇಂದಿನವರೆಗೆ ಅವನಿಗೆ ಯಾರಿಂದಲೂ ಇಷ್ಟೊಂದು ಪ್ರೀತಿ ಸಿಕ್ಕಿರಲಿಲ್ಲ. ಅವನು ನಿಜವಾಗಿಯೂ ಇಂತಹ ಒಳ್ಳೆಯ ಪೋಷಕರನ್ನು ಪಡೆದು ತುಂಬಾ ಸಂತೋಷವಾಗಿದ್ದನು. ಅದೇ ಸಮಯದಲ್ಲಿ ಪಾಪ್ಸ್ ಒಂದು ರೆಸ್ಟೋರೆಂಟ್ ಅಲ್ಲಿ ಟಿವಿ ನೋಡುತ್ತಿದ್ದಾಗ ಸುದ್ದಿಯಲ್ಲಿ ಕ್ಯಾಲ್ವಿನ್ನ ನಿಜವಾದ ಮುಖ ಹೊರಬರುತ್ತೆ. ಅವನು ಒಬ್ಬ ಕುಬ್ಜ ಅಪರಾಧಿ ಅನ್ನೋದು ಪಾಪ್ಸ್ಗೆ ಗೊತ್ತಾಗುತ್ತೆ. ತಕ್ಷಣವೇ ಪಾಪ್ಸ್ ಇವನ ನಿಜ ಬಣ್ಣ ಎಲ್ಲರಿಗೂ ತೋರಿಸಬೇಕು ಅಂತ ನಿರ್ಧರಿಸ್ತಾನೆ. ಅವನು ಪಾರ್ಟಿಗೆ ಬಂದು ಕ್ಯಾಲ್ವಿನ್ಗೆ ಉಡುಗೊರೆಯಾಗಿ ಒಂದು ಟೆಡ್ಡಿ ಬೇರ್ ಕೊಡ್ತಾನೆ. ಆದರೆ ಅದರೊಳಗೆ ಸಣ್ಣ ಕ್ಯಾಮೆರಾ ಅಡಗಿಸಲಾಗಿದೆ ಅನ್ನೋದು ಕ್ಯಾಲ್ವಿನ್ಗೆ ಗೊತ್ತಿರೋದಿಲ್ಲ. ಪಾರ್ಟಿ ಮುಗಿದ ನಂತರ ಕ್ಯಾಲ್ವಿನ್ ಒಂದು ಜೀರ್ಣಾಂಗದ ಔಷಧಿ ಕುಡಿದು ನುಂಗಿದ್ದ ವಜ್ರವನ್ನ ಹೊರಗೆ ತೆಗೆಯೋಕೆ ಪ್ರಯತ್ನಿಸ್ತಾನೆ. ಸ್ವಲ್ಪ ಹೊತ್ತಿನ ಬಳಿಕ ಅವನ ಪ್ಲಾನ್ ಕೆಲಸ ಮಾಡುತ್ತೆ. ಆದರೆ ಅದೇ ಸಮಯದಲ್ಲಿ ವೆನೆಸ್ಸಾ ಅವನ ಡೈಪರ್ ಬದಲಾಯಿಸೋಕೆ ಬಂದಾಗ ಅಚಾನಕ್ ಅವಳಿಗೆ ಆ ದುಬಾರಿ ವಜ್ರ ಸಿಕ್ಕಿಬಿಡುತ್ತೆ. ಅದನ್ನು ನೋಡಿ ಅವಳು ಖುಷಿಯಿಂದ ಬೆರಗಾಗುತ್ತಾಳೆ. ಡ್ಯಾರಿಲ್ ನನ್ನಿಗಾಗಿ ಸರ್ಪ್ರೈಸ್ ಗಿಫ್ಟ್ ತಂದಿದ್ದಾನೆ ಅಂತ ಭಾವಿಸಿ ತಕ್ಷಣವೇ ಆ ವಜ್ರಡ ಹಿಡಿದು ಓಡುತ್ತಾ ಅವನ ಬಳಿಗೆ ಹೋಗ್ತಾಳೆ. ಪಾಪ ಡ್ಯಾರಿಲ್ ಮಾತ್ರ ಗಾಬರಿಯಾಗಿ ಬಿಡ್ತಾನೆ. ನಾನು ಯಾವ ವಜ್ರವೂ ತರಲೇ ಇಲ್ಲ ಅಂತ ವಿವರಿಸೋಕೆ ಪ್ರಯತ್ನಿಸ್ತಾನೆ. ಆದರೆ ವೆನೆಸ್ಸಾ ಖುಷಿಯಲ್ಲಿ ಅವನ ಮಾತೇ ಕೇಳೋದಿಲ್ಲ. ಆ ರಾತ್ರಿ ಇಬ್ಬರೂ ಡಿನ್ನರ್ಗೆ ಹೊರಗೆ ಹೋಗೋ ನಿರ್ಧಾರ ಮಾಡ್ತಾರೆ. ಕ್ಯಾಲ್ವಿನ್ ಅನ್ನು ನೋಡಿಕೊಳ್ಳೋ ಜವಾಬ್ದಾರಿ ಪಾಪ್ಸ್ಗೆ ಸಿಗುತ್ತೆ. ಅವರು ಹೊರಟ ತಕ್ಷಣ ಪಾಪ್ಸ್ ತನ್ನ ನಿಜ ಸ್ವಭಾವ ತೋರಿಸಲಾರಂಭಿಸ್ತಾನೆ. ಮೊದಲು ಆಟ ಆಡೋ ಹಾಗೆ ನಟಿಸಿ ನಂತರ ಕ್ಯಾಲ್ವಿನ್ ಅನ್ನು ನೆಲಕ್ಕೆ ತಳ್ಳಿ ಕಿರಿಕಿರಿ ಮಾಡ್ತಾನೆ. ಕೊನೆಗೆ ಕ್ಯಾಲ್ವಿನ್ಗೆ ತಾಳ್ಮೆ ಕಳೆದು ಹೋಗುತ್ತೆ. ಅವನು ಪಾಪ್ಸ್ ಮುಂದೆ ಎಲ್ಲ ಸತ್ಯವನ್ನು ಒಪ್ಪಿಕೊಳ್ತಾನೆ. ಆದರೆ ಅದನ್ನೇ ಹೇಳಿ ಅವನು ಪಾಪ್ಸ್ಗೆ ಬೆದರಿಕೆ ಕೂಡ ಹಾಕ್ತಾನೆ. ಇನ್ನೊಂದು ಕಡೆ ರೆಸ್ಟೋರೆಂಟ್ನಲ್ಲಿ ವೆನೆಸ್ಸಾ ಭಾವುಗಳಾಗಿ ಡ್ಯಾರಿಲ್ ಬಳಿ ಒಂದು ದೊಡ್ಡ ವಿಷಯ ಹೇಳ್ತಾಳೆ. ನಾನು ಕ್ಯಾಲ್ವಿನ್ ಅನ್ನು ದತ್ತು ತೆಗೆದುಕೊಳ್ಳಬೇಕು, ಅವನನ್ನು ನಮ್ಮ ಕುಟುಂಬದ ಸದಸ್ಯನನ್ನಾಗಿಸಬೇಕು ಅಂತ ತನ್ನ ಆಸೆಯನ್ನ ಹೇಳ್ತಾಳೆ. ಡಿನ್ನರ್ ಮುಗಿಸಿ ಇಬ್ಬರು ಮನೆಗೆ ಹಿಂತಿರುಗಿದಾಗ ಪಾಪ್ಸ್ ಕ್ಯಾಲ್ವಿನ್ನ ಕುತ್ತಿಗೆ ಹಿಸುಕುತ್ತಿರುವಂತೆ ಕಾಣಿಸ್ತಾನೆ. ಇದನ್ನು ನೋಡಿ ಡ್ಯಾರಿಲ್ ಮತ್ತು ವೆನೆಸ್ಸಾ ಕೋಪದಿಂದ ಉರಿದು ಬೀಳ್ತಾರೆ. ಪಾಪ್ಸ್ ಏನು ಹೇಳೋದಕ್ಕೂ ಅವಕಾಶ ಕೊಡದೆ ಅವನನ್ನೇ ಮನೆಯಿಂದ ಹೊರಗೆ ಹಾಕಿಬಿಡ್ತಾರೆ. ನಂತರ ಕ್ಯಾಲ್ವಿನ್ ಅನ್ನು ತಮ್ಮ ಕೋಣೆಗೆ ಕರೆದುಕೊಂಡು ಹೋಗಿ ಸಮಾಧಾನ ಪಡಿಸ್ತಾರೆ. ಆದರೆ ಹೊರಡುವ ಮುನ್ನ ಪಾಪ್ಸ್ ಒಂದು ಮಾತು ಹೇಳ್ತಾನೆ. ಆ ಟೆಡ್ಡಿ ಬೇರನ್ನು ಒಮ್ಮೆ ಚೆನ್ನಾಗಿ ನೋಡಿ, ನಿಮಗೆ ಎಲ್ಲ ಸತ್ಯ ಗೊತ್ತಾಗುತ್ತೆ. ಅದರೊಳಗೆ ಒಂದು ಸಣ್ಣ ಕ್ಯಾಮೆರಾ ಅಡಗಿರುವುದು ಗೊತ್ತಾಗುತ್ತೆ. ತಕ್ಷಣವೇ ಅವನು ಅದನ್ನು ಟಿವಿಗೆ ಕನೆಕ್ಟ್ ಮಾಡ್ತಾನೆ. ಆಗ ಇದನ್ನು ನೋಡಿದ ಡ್ಯಾರಿಲ್ ಬೆಚ್ಚಿ ಬಿದ್ದು ತಕ್ಷಣವೇ ವೆನೆಸ್ಸಾಲ ಕಡೆ ಓಡುತ್ತಾನೆ. ಇನ್ನೊಂದು ಕಡೆ ಕ್ಯಾಲ್ವಿನ್ ಮತ್ತು ಪರ್ಸಿ ಕೊನೆಗೂ ವಜ್ರವನ್ನು ಕೈಗೆತ್ತಿಕೊಂಡು ಓಡಿ ಹೋಗ್ತಿರ್ತಾರೆ. ಆದ ಪರ್ಸಿ ಒಂದು ಭಯಾನಕ ಮಾತು ಹೇಳ್ತಾನೆ. ಈಗ ವಾಕರ್ ಖಂಡಿತವಾಗಿಯೂ ಡ್ಯಾರಿಲ್ ಮತ್ತು ಅವನ ಕುಟುಂಬವೇ ವಜ್ರ ಕದ್ದಿದ್ದಾರೆ ಅಂತ ಭಾವಿಸ್ತಾನೆ. ಅವನು ಅವರನ್ನು ಜೀವಂತ ಬಿಡೋದಿಲ್ಲ. ಈ ಮಾತು ಕೇಳಿದ ತಕ್ಷಣ ಕ್ಯಾಲ್ವಿನ್ ಮನಸ್ಸು ಕದಲಿಬಿಡುತ್ತೆ. ಮೊದಲ ಬಾರಿಗೆ ಅವನಿಗೆ ಆ ಕುಟುಂಬದ ಮೇಲಿನ ನಿಜವಾದ ಪ್ರೀತಿ ಅರಿವಾಗುತ್ತೆ. ನನ್ನ ಕಾರಣಕ್ಕೆ ಅವರಿಗೇನಾದರೂ ಆದ್ರೆ ಅನ್ನೋ ಭಯ ಅವನನ್ನು ಕಾಡತೊಡಗುತ್ತೆ. ಇತ್ತ ವೆನೆಸ್ಸಾ ತನ್ನ ಗಂಡನನ್ನು ಹುಡುಕ್ತಾ ಹೊರಟಿರ್ತಾಳೆ. ಅದೇ ಸಮಯದಲ್ಲಿ ವಾಕರ್ ಮತ್ತು ಅವನ ರೌಡಿಗಳು ಒಬ್ಬನೇ ಸಿಕ್ಕಿದ್ದ ಡ್ಯಾರಿಲ್ನನ್ನು ಹಿಡಿದು ಬಂದಿ ಮಾಡಿರ್ತಾರೆ. ಅಷ್ಟರಲ್ಲಿ ಕ್ಯಾಲ್ವಿನ್ ಕೂಡ ಅಲ್ಲಿಗೆ ಬಂದು ಮತ್ತೆ ಹಳೆಯಂತೆ ಮಗುವಿನ ನಟನೆ ಶುರು ಮಾಡ್ತಾನೆ. ಇವನು ನಿಜವಾಗಿಯೂ ಮಗು ಅಂತ ಭಾವಿಸಿದ ರೌಡಿಗಳು ಅವನತ್ತ ಹೆಚ್ಚು ಗಮನ ಕೊಡೋದಿಲ್ಲ. ಅಲ್ಲಿದ್ದ ರೌಡಿಗಳನ್ನೆಲ್ಲ ಒಬ್ಬೊಬ್ಬರಾಗಿ ಚೆನ್ನಾಗಿ ಥಳಿಸತೊಡಗುತ್ತಾನೆ. ಅತ್ತ ಡ್ಯಾರಿಲ್ ಕೂಡ ವಾಕರ್ ಜೊತೆ ಭಾರೀ ಜಗಳಕ್ಕೆ ಇಳಿತಾನೆ. ಜಗಳ ಜೋರಾಗಿರುವ ಸಮಯದಲ್ಲೇ ಪೊಲೀಸರು ಅಲ್ಲಿಗೆ ದಾಳಿ ಮಾಡಿ ವಾಕರ್ ಮತ್ತು ಅವನ ಎಲ್ಲಾ ಸಹಚರರನ್ನು ಬಂಧಿಸುತ್ತಾರೆ. ನಂತರ ಪೊಲೀಸರು ಕ್ಯಾಲ್ವಿನ್ ಬಗ್ಗೆ ಪ್ರಶ್ನೆ ಕೇಳಿದಾಗ ಡ್ಯಾರಿಲ್ಗೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಕ್ಯಾಲ್ವಿನ್ ಹಣಕ್ಕಾಗಿ ಅಲ್ಲ, ತಮ್ಮನ್ನು ಉಳಿಸೋಕೆ ಹಿಂದಿರುಗಿದ್ದನು. ಆದ್ದರಿಂದ ಡ್ಯಾರಿಲ್ ಪೊಲೀಸರ ಮುಂದೆ ಸುಳ್ಳು ಹೇಳಿ ಕ್ಯಾಲ್ವಿನ್ ಅನ್ನು ಬಂಧನದಿಂದ ಉಳಿಸಿಬಿಡ್ತಾನೆ. ಇದಾದ ಬಳಿಕ ಅವರಿಗೆ ಇನ್ನೊಂದು ಸಿಹಿ ಸುದ್ದಿ ಸಿಗುತ್ತೆ. ಕಳೆದು ಹೋಗಿದ್ದ ವಜ್ರವನ್ನು ಪತ್ತೆ ಹಚ್ಚಿಕೊಟ್ಟಿದ್ದಕ್ಕಾಗಿ $1,00,000 ಬಹುಮಾನ ದೊರೆಯಲಿದೆ ಅಂತ. ಎಲ್ಲ ಸಮಸ್ಯೆಗಳು ಮುಗಿದ ನಂತರ ಕ್ಯಾಲ್ವಿನ್ ಡ್ಯಾರಿಲ್ಗೆ ಧನ್ಯವಾದ ಹೇಳಿ ಅಲ್ಲಿಂದ ಹೊರಡಕ್ಕೆ ಸಿದ್ಧನಾಗುತ್ತಾನೆ. ಆದರೆ ಮನೆಯ ಹೊರಗೆ ಕಾಲಿಟ್ಟ ಕ್ಷಣ ಅವನ ಕಣ್ಣು ತುಂಬಿ ಬರುತ್ತೆ. ಯಾಕಂದ್ರೆ ಜೀವನದಲ್ಲಿ ಮೊದಲ ಬಾರಿಗೆ ಅವನಿಗೆ ಒಂದು ನಿಜವಾದ ಕುಟುಂಬದ ಪ್ರೀತಿ ಸಿಕ್ಕಿತ್ತು. ನನ್ನು ಮತ್ತೆ ಮನೆಗೆ ಕರೆದುಕೊಂಡು ಬರುತ್ತಾನೆ. ಕೆಲವು ತಿಂಗಳುಗಳ ನಂತರ ವೆನೆಸ್ಸಾ ಒಂದು ಮಗುಗೆ ಜನ್ಮ ನೀಡುತ್ತಾರೆ. ಆ ಮಗುವನ್ನು ನೋಡಕ್ಕೆ ಕ್ಯಾಲ್ವಿನ್ ಮತ್ತು ಪಾಪ್ಸ್ ಆಸ್ಪತ್ರೆಗೆ ಬರುತ್ತಾರೆ. ಆದರೆ ಇಲ್ಲಿ ಬರುತ್ತೆ ಕಥೆಯ ಅತ್ಯಂತ ಮಜಾದಾಯಕ ಟ್ವಿಸ್ಟ್. ಆ ಪುಟ್ಟ ಮಗು ಅಚ್ಚುಕಟ್ಟಾಗಿ ಕ್ಯಾಲ್ವಿನ್ನಂತೆಯೇ ಕಾಣಿಸುತ್ತಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.